ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಪಕ್ಷಕ್ಕೋಸ್ಕರ 59 ದಿನ ಜೈಲಿದ್ರು ಅಂದ್ರೆ ಅದು ಯಾರು ಆ ಕೆಲಸ ಮಾಡೋಕ್ಕಾಗಲ್ಲ. ಅಷ್ಟು ಕಷ್ಟಪಟ್ಟು ಜೈಲಿದ್ದು ಪಕ್ಷಕ್ಕೋಸ್ಕರ ಅವ್ರು ನಿಷ್ಠೆ ತೋರಿಸಿ ಇವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುರ್ಜೇವಾಲ್ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಸೇರಿ ಅವ್ರು ಬೇಕು ನಮಗೆ ನಮ್ಮ ಪಕ್ಷಕ್ಕೆ ಒಂದು ಅಸೆಟ್ ಅಂತೇಳಿ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಏನಿಲ್ಲ, ಇಡೀ ಕರ್ನಾಟಕದ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕಂತ ಸುಮಾರು ವರ್ಷಗಳಿಂದ ಅವರ ಅಭಿಮಾನಿಗಳು ಕಾರ್ಯಕರ್ತರು ತುಂಬ ಆಸೆ ಇಟ್ಕೊಂಡಿದ್ರು. ಅದು ಈಗ ನೆರವೇರಿದೆ. ಯಾಕಂದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಮುಖ್ಯಮಂತ್ರಿ ಆಗ್ಬೋದು ಅನ್ನೋದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಸನ್ಮಾನ್ಯ ಸೋನಿಯಾ ಗಾಂಧೀಜಿ, ರಾಹುಲ್ ಗಾಂಧೀಜಿ ಹಾಗೂ ಪ್ರಿಯಾಂಕಾ ಗಾಂಧಿಯವರು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ಸುಧಾ ಮುಖ್ಯಮಂತ್ರಿ ಆಗೋದಕ್ಕೆ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರೇ ಕಾರಣ ಅನ್ನೋದನ್ನು ನಾವೆಲ್ಲ ನೋಡ್ಬೋದು. ಯಾಕಂದರೆ ಅವರು 18ನೇ ವರ್ಷಕ್ಕೆ ಅವರಿಗೆ ಯೂತ್ ಕಾಂಗ್ರೆಸ್ಸಿಂದ ಬಂದು ಭಾಳ ತಳಮಟ್ಟದಿಂದ ಕಾರ್ಯಕರ್ತರಾಗಿ ಬೆಳೆದು ಈ ಮಟ್ಟಕ್ಕೆ ಅವ್ರು ಬಂದಿದ್ದಾರೆ. ಸೊ ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ರಾಜ್ಯದ ಸಮಸ್ತ ಕರ್ನಾಟಕದ ನಾಗರಿಕರಿಗೆ ಮತ್ತು ಜನಸಾಮಾನ್ಯರು ಚೆನ್ನಾಗಿ ಅವರು ಮುಂದೆ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ನಮ್ಮ ಮತ್ತೆ 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಬರೋ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾರೆ ಅನ್ನೋ ನಂಬಿಕೆ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹಾಗೂ ನಮ್ಮೆಲ್ಲರ ಆಸೆ ಅನ್ನೋದನ್ನು ನಾನು ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ದಿನಗಳಲ್ಲಿ ಅವರು ಇಂಧನ ಸಚಿವರು ಆದಾಗ ಭಾಳ ಇಲಾಖೆಯಲ್ಲಿ ವಿದ್ಯುತ್ದು ಸಮಸ್ಯೆ ಇತ್ತು, ಟ್ರಾನ್ಸ್ಫಾರ್ಮರ್ ಸಮಸ್ಯೆ ಇತ್ತು. ಅಂಥ ಟೈಮಲ್ಲಿ ಅವರು ಭಾಳ ಕೆಲಸ ಮಾಡಿ ಸೋಲಾರ್ನ ಪ್ರಾಜೆಕ್ಟ್ ತಂದು ಇಡೀ ರಾಜ್ಯಕ್ಕೆ ಕರೆಂಟ್ನ ಇನ್ನೂ ಉಳಿಸಿ ನಾವು ಬೇರೆ ಜಿಲ್ಲೆ ರಾಜ್ಯಕ್ಕೆ ಕೊಡುವಂಥ ರೀತಿಯಲ್ಲಿ ಕೆಲಸ ಮಾಡಿದ್ರು. ಸೊ ಹಾಗೆ ಕೊಟ್ಟಂಥ ಕೆಲಸನ ಅವ್ರು ಯಾವತ್ತೂ ಹಿಂದೇಟು ಹಾಕೋದಲ್ಲ. ಹಗಲು ರಾತ್ರಿ ಶ್ರಮಪಟ್ಟು ನಾನು ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದ್ದೀನಿ. ಅಂಥ ರಾಜಕಾರಣಿ ನಮಗೆ ಮಾರ್ಗದರ್ಶನ ಆಗಬೇಕು. ಯಾಕಂದರೆ ಅವರು ಎಂದು ಸುಧಾ ಅವರು ರೆಸ್ಟಾಗಿ ತೊಗೊಳ್ಳೋದಾಗಲಿ, ಒಂದು ಚುನಾವಣೆ KPC ಅಧ್ಯಕ್ಷರಾದಾಗ ಅವ್ರು ವರ್ಷಾನುಗಟ್ಟಲೆ ಮನೆ ಅನ್ನೋದೇ ನೋಡಿಲ್ಲ. ಅವರು ಎಲ್ಲ ಕಡೆಯೂ ಸಭೆ ಮಾಡೋದು, ಅಲ್ಲೇ ಹೋಗೋದು, ಜ್ವರ ಬಂದರೂ ಸುಧಾ ಅವರು ಆ್ಯಂಬುಲೆನ್ಸಲ್ಲಿ ಹೋಗಿ ತೋರಿಸ್ಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ರು ಪ್ರವಾಸನ. ಆ ಥರ ಒಂದು ಏನೇ ಒಂದು ದೃಢ ಇಟ್ಕೊಂಡ್ರೆ ಅದನ್ನು ಪೂರೈಸೋಂಥ ವ್ಯಕ್ತಿ ಯಾರಿದ್ರೆ ಅದು ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು. ಸೊ ಹಾಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಷ್ಟೇ ಒಳ್ಳೆ ಆಡಳಿತ ಕೊಟ್ಟಿದೆ ಇದುವರೆಗೆ. ಇನ್ನು ಮುಂದೆ ಅವ್ರ ಸಹಕಾರ ಇಬ್ಬರು ಜೋಡೆತ್ತುಗಳಾಗಿ ರಾಜ್ಯದಲ್ಲಿ ಅಭಿವೃದ್ಧಿ ಮಾಡಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಮತ್ತು ಮುಂದಿನ ಲೋಕಸಭಾ ಚುನಾವಣೆಯಲ್ಲೂ ಸುಧಾ ನಾವು ಅತಿ ಹೆಚ್ಚು ದಕ್ಷಿಣ ಭಾರತದಿಂದ ನಾವು MP ಗಳನ್ನ ಗೆಲ್ಲಬೇಕನ್ನೋ ಒಂದು ಮುಂದೆ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಸೊ ಹಾಗಾಗಿ ಆಮೇಲೆ ಈಗ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ, ಈಗ ಹೊಸ ಮುಖಗಳಿಗೆ ಯಾರ್ಯಾರು ನಮ್ಮ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ, MLAಗಳಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು, ಹೊಸ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಈಗ ತಮಿಳ್ನಾಡಲ್ಲಿ ಹೆಂಗೆ ಹೊಸ ಅಲೆ ಬಂತು ಅದೇ ಥರ ಇಲ್ಲಿಂದನೇ ಸ್ಟಾರ್ಟ್ ಆಗಲಿ. ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರುಗಳು ಯಾವುದೇ ಆಗಲಿ, ಜಾತಿಯವರಾಗಲಿ, ಹೊಸ ಮಕ್ಕಳಿಗೆ ಅವಕಾಶ ಕೊಡಿ. ಮುಂದೆ ತಲೆಮಾರಿಗೆ ಅದು ಒಂದು ಪಕ್ಷಕ್ಕೆ ಒಂದು ಅಸೆಟ್ ಆಗ್ತದೆ, ಒಂದು ಸಂಘಟನೆ ಆಗ್ತದೆ. ಹಾಗಾಗಿ ಕೆಲಸ ಮಾಡೋರನ್ನ ಗುರ್ಸ್ಕೊಂಡ್ರೆ ಪಕ್ಷನೂ ಸದೃಢವಾಗಿರ್ತದೆ, ಎಲ್ಲ ಇರ್ತದೆ. MLA ಮಕ್ಕಳೇ MLA ಆಗಂಗಿಲ್ಲ, ಮಂತ್ರಿಗಳು ಮಂತ್ರಿ, ಇದನ್ನೆಲ್ಲ ಬಿಟ್ಬಿಡಿ, ಹೊಸ ಮಗಳು ಕೊಡಿ. ಸಾಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಹೇಳಿದ್ರು, ನಮ್ಮ ಕುಟುಂಬದವ್ರು ಯಾವ್ದು ಆಚಿಕೆ ನೆಲೆ ಇಲ್ಲ, ನಾನೊಬ್ಬ ತಾಲೂಕ್ ಬೋರ್ಡ್ ಮೆಂಬರ್ ಆಗಿ ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತ. ಹಂಗೆ ಕೆಲಸ ಮಾಡೋರು ಶ್ರಮ ಇದೆ, ಶ್ರಮಕ್ಕೋಸ್ಕರ ಅವರು ಈ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಾಗೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಅಷ್ಟೇ, ಅವರು ಭಾಳ ಕೆಳಮಟ್ಟದಿಂದ ಬಂದು ಅವರು ಕನಕಪುರದ ಅವರು ಒಂದು ದೊಡ್ಡರಹಳ್ಳಿಯಿಂದ ಬಂದಂಥ ವ್ಯಕ್ತಿ. ಅವರೊಬ್ಬ ರೈತ ಕುಟುಂಬದಿಂದ ಬಂದಂಥವ್ರು. ಅವರೇನು ಅತಿ ಶ್ರೀಮಂತರಿಗೇನು ಬಂದಿಲ್ಲ. ಅವರು ಸಾಮಾನ್ಯ ಕಾರ್ಯಕರ್ತಾಗಿ ಬೆಂಗಳೂರಲ್ಲಿ ಎಲೆಕ್ಷನಲ್ಲಿ ಯೂತ್ ಕಾಂಗ್ರೆಸ್ ನಿಂತು ಆ ಮಟ್ಟದಲ್ಲಿ ಅವರು ಬೆಳೆದು ಆ ಕಾಲದಲ್ಲಿ ಅವ್ರಿಗೆ ದೇವ್ರ ವಿರುದ್ಧ ಟಿಕೆಟ್ ಕೊಟ್ಟಿದ್ದವರು. 18ನೇ ವರ್ಷಕ್ಕೆ ಅವರು MLAಗೆ ಯೂತ್ ಕಾಂಗ್ರೆಸ್ಸಿಂದ ದೇವ್ರ ವಿರುದ್ಧ ಸ್ಪರ್ಧೆ ಮಾಡಿದವರು. ಸೊ ಹಾಗಾಗಿ ಅವರು ರಾಜಕೀಯವಾಗಿ ಏಳು ಬೀಳು ಕಂಡ್ಕೊಂಡು ಅವರು ಹೋರಾಟ ಮಾಡಿಕೊಂಡು ಆಮೇಲೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಾದ್ರೂ ಪಕ್ಷಕ್ಕೋಸ್ಕರ 59 ದಿನ ಜೈಲಿದ್ರು ಅಂದರೆ ಅದು ಯಾರೂ ಆ ಕೆಲಸ ಮಾಡೋಕ್ಕಾಗಲ್ಲ. ಅಷ್ಟು ಕಷ್ಟಪಟ್ಟು ಜೈಲಿದ್ದು ಪಕ್ಷಕ್ಕೋಸ್ಕರ ಅವ್ರು ನಿಷ್ಠೆ ತೋರಿಸಿ ಇವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರು, ರಾಹುಲ್ ಗಾಂಧಿಯವರು, ಪ್ರಿಯಾಂಕಾ ಗಾಂಧಿಯವರು, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಸುರ್ಜೇವಾಲ್ ಸಾಹೇಬರು, ವೇಣುಗೋಪಾಲ್ ಸಾಹೇಬರು ಎಲ್ಲರೂ ಸೇರಿ ಅವ್ರು ಬೇಕು ನಮಗೆ ನಮ್ಮ ಪಕ್ಷಕ್ಕೆ ಒಂದು ಅಸೆಟ್ ಅಂತೇಳಿ ಇವತ್ತು ಸನ್ಮಾನ್ಯ ಡಿ ಕೆ ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಚಾಮುಂಡೇಶ್ವರಿ ತಾಯಿ ಅವರಿಗೆ ಇನ್ನೂ ಹೆಚ್ಚು ಆಯಸ್ಸು ಮತ್ತು ಆರೋಗ್ಯ ಕೊಟ್ಟು ನಾಡಿನ ಅಭಿವೃದ್ಧಿಗೆ ಶ್ರಮಿಸಲಿ ಅಂತೇಳಿ ನಾವು ಕರ್ನಾಟಕದ ಸಮಸ್ತ ಕಾಂಗ್ರೆಸ್ ಅಭಿಮಾನಿಗಳು ಅವ್ರನ್ನ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ನಡ್ಕೊಂಡಿದ್ದ ರೀತಿ ನೋಡಿದ್ರೆ ಇಡೀ ರಾಷ್ಟ್ರನೇ ಮೆಚ್ಚುವಂಥದ್ದು. ಯಾಕಂದರೆ ಅಧಿಕಾರ ಬಿಡೋದು ಅಷ್ಟು ಸುಲಭ ಅಲ್ಲ.
ಅದು ಬಿಡುವಾಗ ಬೇರೆ ಬೇರೆ ನಾಯಕರುಗಳು ಯಾವ ರೀತಿ ಆಗ್ತು, ಬೇರೆ ಜಿಲ್ಲೆಗಳಲ್ಲಿ ಎಷ್ಟು ಗೊಂದಲ ಆಯಿತು. ಆದರೆ ಒಬ್ಬರು ಮಾದರಿ ರಾಜಕಾರಣಿ ಆಗಿದ್ದಾರೆ ಅನ್ನೋದಕ್ಕೆ ನಮ್ಮ ವೇಣುಗೋಪಾಲ್ ಸಾಹೇಬರು ಅವ್ರ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ. ಸೊ ಅವರು ತೋರಿಸ್ಕೊಟ್ಟಿದ್ದಾರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಅಂತ. ಅವ್ರ ಅಧಿಕಾರ ತೊಗೋಬೇಕಾದ್ರೆ ಯಾವ ಥರ ಇದ್ದರೂ ಅಧಿಕಾರ ಹೋಗ್ಬೇಕಾದ್ರೂ ಅದೇ ರೀತಿ ದೃಢ ಮನಸ್ಸಿಂದ ಅವರು ವಿಶ್ವಾಸವಾಗಿ ಕಾಂಗ್ರೆಸ್ ಪಕ್ಷ ನನಗೆ ಇಷ್ಟೆಲ್ಲ ಕೊಟ್ಟಿದೆ ಅಂತೇಳಿ ಆ ಪಕ್ಷಕ್ಕೆ ಚಿರಋಣಿಯಾಗಿ ನಡ್ಕೊಂಡಿದ್ದಾರೆ. ಅವರು ಮಾದರಿ ರಾಜಕಾರಣಿ ಆಗಿರೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.